ಬೆಂಗಳೂರು ದಕ್ಷಿಣ ವಲಯ ತಲಗಟ್ಟಪುರ ಗ್ರಂಥಾಲಯದಲ್ಲಿ ಕೆಲಸ ಮಾಡೋದು. ನನ್ನ ಮಕ್ಕಳು ನಿಮ್ಮ ಸಬ್ಸ್ಕ್ರೈಬರ್ ಆಗವ್ರೆ. ಪ್ರತಿ ದಿವಸ ನಿಮ್ಮ ಚಾನಲ್ ನೋಡಿದ್ರೆ ಅವ್ರಿಗೆ ಹೇಗೆ ಅನಿಸ್ತಾ ಉಂಟು ಕನ್ನಡ? ಚೆನ್ನಾಗಿದೆ. ನಾವು ಇನ್ಮೇಲೆ ಇದನ್ನೇ ಕುಡಿತೀವಿ. ಹೌದಾ? ಮಾಡಿದನು ಸಹ ದಾಟಿ ನೀರು ಬಂದಿದೆ ಅಂದ್ರೆ ಎಷ್ಟು ನೀರು ಬಂದಿರ್ಬೋದು ಅಂತ ನೀವು ಇಮ್ಯಾಜಿನ್ ಮಾಡಿ. ಇಷ್ಟು ನೀರು ಬರ್ಲಿಕ್ಕೆ 25 ವರ್ಷ ಇಲ್ಲಿಂದ ಆಗ ತುಂಬ ಫಾಸ್ಟ್ ಆಗ್ತಾ ಇತ್ತು. ಅದಕ್ಕೆ ನಾನು ಬರಲಿಲ್ಲ. ಹೆವಿ ಇರ್ಬೋದು ಅದಲ್ಲಿ. ಈಗ ಇಲ್ಲಿ ಒಂದು ಪಾಪ್ ಇತ್ತು, ಅದು ಹೋಗಿದ ಅಂತ ಬೊಳ್ಳಕ್ಕೆ. ಇಲ್ಲಿ ಇಷ್ಟು ನೀರು ಬರ್ತಂತ ನಂಗೆ ಗೊತ್ತೇ ಇರಲಿಲ್ಲ ಮಾರೆ. ಯಬ್ಬ ಮರ ಇಲ್ಲಿ ನೋಡಿ ಅಂತ ಎಷ್ಟು ದೊಡ್ಡ ಮರ ಬಿದ್ದಿದೆ, ನಮ್ಮ ಬೇಲಿ ಮೇಲೆ ಬಿದ್ದಿದೆ. ಅಡಿಕೆ ಗಿಡ ಸುಮಾರು ಹೋಗಿದೆ ಈ ಮರದಿಂದ. ಇದು ಹೇಗೆ ಅಲ್ಲಿ ಬಿದ್ದದ್ದು ಮರ ಆಚೆಗೆ ಬಿದ್ದೋಯ್ತು ನೋಡಿ. ಯಬ್ಬೋ, ಇದು ಕ್ಲೀನ್ ಮಾಡಬೇಕಾದ್ರೆ ಉಂಟಲ್ಲ ಸುಮಾರು ದಿವಸ ಉಂಟು. ಈ ಮರ ಕಡಿಯುವವರು ಇರ್ತಾರಲ್ಲ, ಮಿಷನ್ ಇರುವವರು, ಅವರನ್ನೇ ಹೆಲೋ, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಬೆಳಗ್ಗಿಂದ ಜೋರು ಮಳೆ. ಇವತ್ತು ನಮ್ಮಲ್ಲಿಗೆ ಸಬ್ಸ್ಕ್ರೈಬರ್ ಬಂದಿದ್ದಾರೆ ಆಯಿತಾ, ಬೆಂಗಳೂರಿಂದ. ಅವರು ಲಾಸ್ಟ್ ಇಯರಿಂದಲೇ ಟ್ರೈ ಮಾಡ್ತಿದ್ದಾರಂತೆ, ಅಂದರೆ ನನ್ನ ಅಡ್ರೆಸ್ಸನ್ನು ಕಂಡುಹಿಡಲಿಕ್ಕೆ ಆಗ್ತಾನೆ ಇಲ್ಲ. ನಾನು ಒಂದು ಕಡೆ ಸಹ ಹೇಳಲಿಲ್ಲ ನನ್ನ ಎಕ್ಸಾಕ್ಟ್ ಪ್ಲೇಸ್ ಇಲ್ಲೇ ಅಂತ. ನಾನು ಅಲ್ಲಿಗೆ ಹೋಗ್ತೇನೆ, ಇಲ್ಲಿಗೆ ಹೋಗ್ತೇನೆ, ಕೈಕಂಬ ಹೋಗ್ತೇನೆ, ಬಿಳಿನೆಲೆ ಹೋಗ್ತೇನೆ ಅಂತೇಳಿ ಅವ್ರಿಗೆ ಗೊತ್ತು. ಹಾಗಾಗಿ ಅದನ್ನೆಲ್ಲ ಬರೆದಿಟ್ಟು ಅದೆಲ್ಲಿ ಬರ್ತದೆ ಅಂತ ಪ್ಲೇಸ್ ಹುಡುಕಿ ಮತ್ತೆ ರಿಕ್ಷಾ ಮಾಡಿ ಬಂದದ್ದಾಯ್ತು. ಅವರು ಇವಾಗ ಹೋಗಿ ಆಯಿತು. ಅವರು ಹೋದ್ಮೇಲೆ ಈಗ ಬ್ಲಾಗ್ ಮಾಡ್ತಿದ್ದೇನೆ. ಅಂದರೆ ಅವ್ರು ಬಂದಾಗ ನಂದು ಬ್ಲಾಗ್ ಸ್ಟಾರ್ಟ್ ಆಗಿರಲಿಲ್ಲ, ಅವರನ್ನು ಬ್ಲಾಗಲ್ಲಿ ತಗೊಂಡಿದ್ದೇನೆ. ಮತ್ತು ತುಂಬ ಹೇಳಿದ್ದಾರೆ ಅವರು ಬ್ಲಾಗಲ್ಲಿ ಆಯಿತಾ. ಅಂದರೆ ಎಲ್ಲ ಎಷ್ಟು ಚೆಂದ ಎಕ್ಸ್ಪ್ಲೈನ್ ಮಾಡ್ತಾರೆ ಅಂತ ಹೇಳಿದರೆ, ನಾನು ಪ್ರಾಪರಾಗಿ ಏನೆಲ್ಲ ಮಾಡ್ತೇನೆ, ಎಲ್ಲೆಲ್ಲಿ ಹೋಗ್ತೇನೆ, ಎಂತೆಲ್ಲ ಆಗ್ತದೆ ಅದೆಲ್ಲ ಹೇಳ್ತಾರೆ ಆಯಿತಾ. ಅಷ್ಟು ಎಕ್ಸಾಕ್ಟ್ ಸಬ್ಸ್ಕ್ರೈಬರ್ ನಂದು. ಅವರು ಮತ್ತು ಅವರೆರಡು ಮಕ್ಕಳು ಪ್ರತೀಕ್ಷಾ ಮತ್ತು ಘನಶ್ರೀ, ಅವರ 2 ಮಕ್ಕಳು ನಂದು ಡೈಲಿ ವ್ಲಾಗ್ ನೋಡ್ತಾರಂತೆ. 8 ಗಂಟೆ ಆದರೆ ಫಸ್ಟಿಗೆ ನಂದು ವ್ಲಾಗ್ ನೋಡಿ ಆಮೇಲೆ ಕಾಲೇಜಿಗೆ ಹೋಗೋದಂತೆಲ್ಲ ಹೇಳಿದರು. ಹಾಗೆ ಅವ್ರು ಬಂದಾಗ ತುಂಬ ಖುಷಿ ಆಯಿತು. ಮೇಯ್ನಾಗಿ ಏನು ಗೊತ್ತುಂಟಾ, ಲಾಸ್ಟ್ ಇಯರಿಂದಲೇ ಅಬ್ಸರ್ವ್ ಮಾಡ್ತಿದ್ದೆ ಅವ್ರದ್ದು ಕಮೆಂಟ್ ಹೇಗಿರ್ತಿದೆ ಅಂದರೆ, ನಾನು ಲೈಬ್ರರಿಗೆ ಹೋಗಿದ್ರೆ, ನಾನು ಗ್ರಾಮ ಪಂಚಾಯತಿಗೆ ಲೈಬ್ರರಿಗೆ ಹೋಗ್ತೇನಲ್ಲ, ಆವಾಗ ಅವ್ರು ಹೇಳ್ತಿದ್ರು ಸಂಗೀತಕ್ಕಂದು ನಂಬರ್ ಕೊಡ್ಬೋದಾ ಅಂತೇಳಿ. ಅಂದರೆ ಯಾಕಂದರೆ ಅವರಿಂದ ನಂಬರ್ ಕಲೆಕ್ಟ್ ಮಾಡಿ ನಂದು ಮನೆ ಹೇಗಾದರೂ ಗೊತ್ತು ಮಾಡಬೇಕು ಅಂತ ಹೇಳಿ ಅವ್ರು ಅಂದ್ಕೊಂಡದ್ದು. ಬಟ್ ಅವರಿಗೆ ಆಗಲಿಲ್ಲ. ನಿನ್ನೆ ಸುಬ್ರಹ್ಮಣ್ಯಕ್ಕೆ ಬಂದಾಗ ಹೇಗೋ ಅಪ್ಪ ಸ್ಟೋನಿಗೆ ಮದ್ದು ಕೊಡ್ತಾರೆ ಅಂತ ಹೇಳಿ ರಿಕ್ಷಾ ಮಾಡಿ ಮತ್ತೆ ಬಂದದ್ದಾಯ್ತು. ಮತ್ತೆ ಇವತ್ತು ಬೆಳಗ್ಗೆ ಬಂದದ್ದು. ಹಾಗೆ ಬಂದು ನಮ್ಮಲ್ಲಿ ಚಹಾ ಎಲ್ಲ ಕುಡಿದು ಹೋದರು. ಅವ್ರದ್ದು ಕ್ಲಿಪ್ ಹಾಕ್ತೇನೆ ಆಯಿತಾ. ಅಂದರೆ ಮೊನ್ನೆ ನಾನು ಒಂದು ದಿವಸ ನಮ್ಮ ಕಾಡು ರಸ್ತೆಯಲ್ಲಿ ನಡ್ಕೊಂಡು ಹೋಗಿದ್ದೆ, ನನ್ನದು ಸ್ಕೂಟಿ ಹಾಳಾದಾಗ. ನಿಮ್ಗೆ ಹೇಳಿದ್ದೆ, ನಾನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೇನೆ ನಮ್ಮದು ಕಾಡು ರಸ್ತೆಯನ್ನು, ಫೋಟೋ ತಗೊಂಡಿದ್ದೆ, ಸೋಲೋ ಪಿಕ್ಕೆಲ್ಲ. ಅಲ್ಲಿ ರಿಕ್ಷಾ ಬಂದಿದೆ, ನಾಗೇಶ್ ನನ್ನ ಹತ್ರ ಹಾಯ್ ಹೇಳಿದ್ದೆಲ್ಲ, ಅದನ್ನು ನೋಡಿ ಇಲ್ಲಿಂದಲೇ ಒಳಗೆ ಹೋಗೋದು ಅಂತ ಅವ್ರಿಗೆ ಗೊತ್ತಾಗಿ ಅಲ್ಲಿಂದ ಹಾಗೆ ಬಂದದ್ದು. ನನಗೆ ಹೇಗಾಯ್ತಂದರೆ ತುಂಬ ಥ್ರಿಲ್ಲಿಂಗ್ ಅನಿಸ್ತು ಅವರು ಸ್ಟೋರಿ ಕೇಳಬೇಕಂದ್ರೆ. ಅವರು ಅಂದರೆ ಈ ಕಾಡಲ್ಲಿ ನನ್ನನ್ನು ಹುಡುಕಿದ್ದಾರೆ ಅಂದರೆ ಗ್ರೇಟ್. ಅವರು ತುಂಬ ಥ್ಯಾಂಕ್ಸ್ ಅವ್ರು ಬಂದದಕ್ಕೆ. ಅವ್ರದ್ದು ಕ್ಲಿಪ್ ಹಾಕ್ತೇನೆ ನೋಡಿ. ಇವತ್ತು ಬಂದಿದ್ದಾರೆ ಬೆಂಗಳೂರಿಂದ. ಹೇಳಿ ನಿಮ್ಮದು ಪರಿಚಯ. ನಾವು ಬೆಂಗಳೂರು ದಕ್ಷಿಣ ವಲಯ ತಲಗಟ್ಟಪುರ ಗ್ರಂಥಾಲಯದಲ್ಲಿ ಕೆಲಸ ಮಾಡೋದು. ನನ್ನ ಮಕ್ಕಳು ನಿಮ್ಮ ಸಬ್ಸ್ಕ್ರೈಬರ್ ಆಗವ್ರೆ. ಪ್ರತಿ ದಿವಸ ನಿಮ್ಮ ಚಾನಲ್ ನೋಡಿದ್ರೆ ಅವ್ರು ಇರಲ್ಲ. ಅದಕ್ಕೆ ಇವತ್ತು ನಾವು ಧರ್ಮಸ್ಥಳಕ್ಕೆ ಬಂದಿದ್ವಲ್ಲ, ಹೋದ್ಸರಿ ನಿಮ್ಗೆ ಅಡ್ರೆಸ್ ಕೇಳಿದ್ವಿ, ಕೊಡಲಿಲ್ಲ. ಇಷ್ಟು ಹುಡುಕೊಂಡು ಅವ್ರಿಗೆ ಶುಭಾಶಯ ಅಂತ ಕಳಿಸವ್ರೆ. ಬಂದಿದ್ದೀವಿ. ಹಂಗೆ ನಮ್ಮ ಫ್ರೆಂಡ್ ಅವರು ಕಿಡ್ನಿ ಸ್ಟೋನ್ ಏನೋ ಬೇಕಾಯಿತು ಅಂತ ಕೇಳಿದ್ರು. ಅವ್ರು ಕೇಳ್ಕೊಂಡು ಹೋಗ್ತಾರೆ ಅಷ್ಟೇ, ಇನ್ನೇನಿಲ್ಲ. ಮುಂದಿನ ವಿಷಯ ಎಲ್ಲ ಪ್ರತಿ ಒಟ್ಟು ಒಂದು ಬ್ಲಾಗ್ ಬಿಟ್ಟಿಲ್ಲ ನಿಮ್ಮದು. ನೋಡ್ಕೊಂಡು ಮೊನ್ನೆ ಎಂಗೇಜ್ಮೆಂಟ್ ಇತ್ತು, ಬ್ಲಾಗ್ ಎಲ್ಲ ಹೇಗೆ ಅನಿಸಿತು? ತುಂಬ ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿತ್ತು. ಥ್ಯಾಂಕ್ ಯು ಬಂದದಕ್ಕೆ. ಇವರು ಕರ್ಕೊಂಡು ಬಂದಿದ್ದ ಒಳ್ಳೆ ತೋರಿಸಿ ಅಂತ ಹೇಳ್ತಾ ಇದ್ದಾವೆ. ನೀವು ಹೇಳ್ತಿದ್ರಲ್ಲ, ಹೊಳೆ ತೋರಿಸಿ ಹೇಳ್ತಾ ಇದ್ರಲ್ಲ, ಯಾರೋ ಒಬ್ರು ಒಳ್ಳೆ ತೋರಿಸಿ ಅದು ಅನ್ಸೇಟ ಲೈಬ್ರರಿ ಅವರು ನಮ್ಮ ಸ್ಟಾಫೇನೆ ಅವರು. ಓ, ಸಂಗೀತಕ್ಕ ನಾನು ಕೇಳ್ತಾ ಇರ್ತೀರಲ್ಲ ನೀವಲ್ಲ? ಸಂಗೀತಕ್ಕ ಅವರು ನಮ್ಮ ಸ್ಟಾಫೇನೆ ಅವರು. ಅವ್ರಿಗೆ ಗ್ರಾಮೀಣದಲ್ಲಿ ಕೆಲಸ ಮಾಡ್ತಾರೆ, ನಾವು ಸಿಟಿ ಕೆಲಸ ಮಾಡ್ತಾರೆ. ನೀವು ಬೆಂಗಳೂರಿಗೆ ಬಂದ್ರೆ ಅಡ್ರೆಸ್ ಕೊಟ್ಟಿದ್ದ ಬೆಂಗಳೂರು ದಕ್ಷಿಣ ವಲಯ ತಲಗಟ್ಟಪುರ ಅಂದ್ಬಿಟ್ಟು ಅಲ್ಲಿ ಬಂದ್ರೆ ನಮ್ಮ ಲೈಬ್ರರಿಗೆ ನಮ್ಮ ಮನೆಗೆ ಭೇಟಿ ಮಾಡ್ಬೋದು. ಅಷ್ಟೇ, ಇನ್ನೇನಿಲ್ಲ. ಥ್ಯಾಂಕ್ ಯು ಬಂದದಕ್ಕೆ. ಕನ್ನಡ ಚಾ ಕುಡಿತಿದ್ದಾರೆ. ಹೇಗೆ ಅನಿಸ್ತಾ ಉಂಟು ಕನ್ನಡ ಚಾ? ಚೆನ್ನಾಗಿದೆ. ನಾವು ಇನ್ಮೇಲೆ ಇದನ್ನೇ ಕುಡಿತೀವಿ. ಹೌದಾ? ಕೊಡಿ ಇವರಿಗೆ. ಅವ್ರು ಈಗ ಕುಡಿದಷ್ಟೇ. ಅವರು ಅಡ್ರೆಸ್ ಗೊತ್ತಾಗಲಿ. ಮದ್ವೆ ಬೇಕಾದ್ರೆ ನಾವು ಅವ್ರಿಗೆ ಹೇಳ್ತೀವಿ. ಅಯ್ಯೋ, ಮಳೆ ಹೌದು, ಅಡ್ರೆಸ್ ಸಿಗ್ತದೆ. ಆಯ್ತು.
ಎರಡು ನೋಡಿ ಇಲ್ಲಿಂದ ಒಳಗೆ ಹೋಗಲ್ಲ ಅವು ಅದರಲ್ಲೇ rest ಆಗ್ತಾ ಇರ್ತಾರೆ, ಇಲ್ಲೇ ಇರ್ತವೆ. ನಂದು ಚಾನಲ್ ಅವರಿಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ಇವರು. ರೀಸೆಂಟ್ ಆಗಿ ಇವರು ಬಾವಿ ಎಲ್ಲ ಕ್ಲೀನ್ ಮಾಡಿದ್ರು. ಚೆನ್ನಾಗಿ ಬಂದಿದೆ ನೀರೆಲ್ಲ ನೋಡಲಿಲ್ಲ. ನೋಡಿದ್ರ ನೀರು ಮೇಲೆ ಉಂಟು. ಅಲ್ಲಿ ನಮ್ಮ ಮಸ್ಕುಳನ್ನ ನಾವು ನೋಡಲೇ ಇಲ್ಲ. ನೋಡಿ ನೋಡಿ ಎಲ್ಲ ಹೊಲ ಕೊಟ್ಬಿಟ್ರಲ್ಲ ಯಾವ್ದು? ಅಮ್ಮು ಮತ್ತೆ ವಿಷ್ಣು. ಇದು ಮಂಗಳಗೌರಿ. ಬಾಯ್ ಬನ್ನಿ ಇನ್ನೊಂದ್ಸಲಿ ಪುರ್ಸೊತ್ ಮಾಡಿ ಮಕ್ಕಳನ್ನ ಕರ್ಕೊಂಡು ಬನ್ನಿ. ಇದು ಅವ್ರು ಹೋಗುವಾಗ ಕೊಟ್ಟು ಹೋದ್ದು. ಅವ್ರದ್ದು ಮಕ್ಕಳ ಹೆಸರು ನೋಡಿ, ಪ್ರತೀಕ್ಷಾ ಎಸ್, ಗಣಶ್ರೀ ಎಸ್. ಅವರು ಇಲ್ಲಿರೋದು. ಸೊ ಇಲ್ಲಿಂದ ಬಂದದ್ದಾಯ್ತಾ. ಅವ್ರದ್ದು ಪಿನ್ ಎಲ್ಲ ಬರೆದು ಕೊಟ್ಟು ಹೋಗಿದ್ದಾರೆ. ಅವ್ರು ಬಂದದ್ದು ತುಂಬ ಖುಷಿ ಆಯಿತು ನನಗೆ. ಚಾ ಎಲ್ಲ ಕುಡ್ದಾಯಿತು. ಈಗ ಹುಲ್ಲಿಗೆ ಹೋಗಿದ್ದಾರೆ ಅಪ್ಪ. ನಾನು ಸಹ ಹೋಗ್ತಾ ಇದ್ದೇನೆ. ದನಗಳನ್ನು ಬಿಡಲಿಕ್ಕಿಲ್ಲ, ಯಾಕಂದರೆ ಮಳೆ ಬೆಳಗಿಂದ ಜೋರು ಮಳೆ ಬಂದು ನಿಲ್ತದೆ ಮತ್ತು ಪುನಃ ಬರ್ತದೆ. ಹಾಗಾಗಿ ಅವರಿಗೆ ಚಳಿ ಆಗ್ಬೋದು ಅಂತೇಳಿ ಅಪ್ಪಂದೊಂದು. ಮತ್ತು ನನಗೆ ಸಹ ಕಷ್ಟ ಆಗ್ತದೆ ಹೋಗೋದು, ಬದಲಿಸೋದು, ಬರೋದು, ಮತ್ತೆ ಡ್ರೆಸ್ ಒದ್ದೆ ಆಗೋದು. ಅದಕ್ಕೆ ಈಗಲೇ ಒಂದು 3 ಕಟ್ಟ ಹುಲ್ಲು ಮಾಡಿದರೆ ಮತ್ತು ಹೊರಗೆ ಹೋಗಬೇಕು ಅಂತಿರೋದಿಲ್ಲ. ಹುಲ್ಲು ಹಾಕಿದರೆ ಆಯಿತು. ಸೊಪ್ಪು ಉಂಟು ಸ್ವಲ್ಪ. ಇವತ್ತು ಸೊಪ್ಪು ತರಲಿಕ್ಕಿಲ್ಲ, ನಾಳೆ ತರಲಿಕ್ಕೆ ಹೋಗ್ಲಿಕ್ಕೆ ಇರ್ಬೋದು. ನನಗೆ ಇವತ್ತು ನಂದು ಮ್ಯಾರೇಜಿದು ಇನ್ವಿಟೇಷನ್ ತರಲಿಕ್ಕೆ ಹೋಗಲಿಕ್ಕಿತ್ತು, ಆದರೆ ಅವರು ಆಗಲಿಲ್ಲ. ನಾಳೆ ಬನ್ನಿ ಅಂತ ಹೇಳಿದರು. ಹಾಗೆ ನಾಳೆ ಹೋಗೋದು. ಈಗ ಹೋಗುವ ತೋಟಕ್ಕೆ. ಇಂಥದ ಎಂತ ಹಾಂ ಚಿಂಕ್ರಿ ಹಾಂ ಎಂಥದ ಕೂರ ಯಬ್ಬ ಹೊಳೆಯಲ್ಲಿ ನೀರು ಬಂದಿದೆ ಅನ್ನ ಹೇಳೋದು ಬೇಡ, ಅಷ್ಟು ನೀರು ಬಂದಿದೆ. ಬೆಳಗಿಂದ ಮಳೆ ಅಲ್ಲ, ಹಾಗೆ ನನಗೆ ಸೌಂಡ್ ಕೇಳ್ತಿತ್ತು. ಅಷ್ಟು ಜೋರು ಮನೆಗೆ ಕೇಳ್ತದೆ ನೀರಿದು. ಇನ್ನೆಂತದ ಹಾಂ ಹಿಡ್ಕೊಂಡು ಯಾಕೆ ಬಂದು ಹೋಗ್ತುಂಟ ಫೋನ್ ಚಂಡಿ ಆಗ್ತದೆ. ನನಗೆ ಟ್ರೈಪಾಡ್ ಇಡುವ ಅಂತ ಅಂದ್ಕೊಂಡೆ. ಇವತ್ತು ನಂದು ಸುಮಾರು ಸಮಯ ಆಗಿತ್ತು ಟ್ರೈಪಾಡ್ ಯೂಸ್ ಮಾಡೋದು. ಅದಕ್ಕೆ ಟ್ರೈಪಾಡ್ ಸಹ ತಗೊಂಡು ಬಂದೆ. ಹುಲ್ಲು ಸಾಧಾರಣ ಆಯಿತು. ಹಾಗೆ ಕಟ್ಟಲಿಕ್ಕೆ ಬಳ್ಳಿ ತೊಗೊಂಡು ಹೋಗಲಿಕ್ಕೆ ಬಂದಿದ್ದೆ. ಮತ್ತು ಇದು ನೋಡಿ ಗ್ಲೌಸ್. ನೀವು ಮೊನ್ನೆ ಹೇಳಿದರೆ ನನಗೆ ಒಂದೆರಡು ಕಮೆಂಟ್ ನೋಡಿದ್ದೆ, ಗ್ಲೌಸ್ ಎಲ್ಲಿ ಉಂಟು ನಿಮ್ಮದು ಲಾಸ್ಟ್ ಇಯರ್ದು ಹಾಕಿ ಫುಲ್ ಮಾಡಿ ಕತ್ತಿ ತಗೋದಕ್ಕೆ ಅಂತ. ಇದು ಗ್ಲೌಸ್ ಗಣೇಶ ತಂದದ್ದಾಯ್ತಾ. ಅಂದರೆ ನಂಗೆ ಗಾಯ ಆಗ್ತದಲ್ಲ, ಅದಕ್ಕೆ ಗಟ್ಟಿದ 2 ಗ್ಲೌಸ್ ತಗೊಂಡು ಬಂದಿದ್ದಾರೆ, ಗಾಯ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿ. ಇವತ್ತು ಫಸ್ಟ್ ಟೈಮ್ ಹಾಕ್ತಿರೋದು, ಅಂದರೆ ತಂದ ಮೇಲಿಂದ. ಹಾಗೆ ಅದನ್ನು ಖುಷಿ ನನಗೆ. ಗಟ್ಟಿದ್ದು ತಂದಿದ್ದಾರೆ. ಮತ್ತು ಇದರಲ್ಲಿ ಹಾಗೆಂತ ಗಾಯ ಆಗೋದಿಲ್ಲ. ನಾನು ರೈಡ್ ಮಾಡುವಾಗ ಸಾಕೊಂಡು ಹೋಗ್ತೇನೆ. ಅದು ಈ ಬೆರಳಿಗೆ ಗಾಯ ಅದ್ದುಂಟಲ್ಲ, ಅದಕ್ಕೆ ಮಳೆ ಹನಿ ಮೇಲಿಂದ ಬೀಳಬೇಕಾದ್ರೆ ರೈಡ್ ಮಾಡುವಾಗ ತುಂಬ ನೋವಾಗ್ತದೆ. ಅದಕ್ಕೆ ರೈಡ್ ಮಾಡುವಾಗ ಸಹ ಹಾಕ್ತೇನೆ ಇದನ್ನು, ಹುಲ್ಲಿರುವಾಗ ಸಹ ಹಾಕ್ತೇನೆ, ಸೊಪ್ಪಿಗೆ ಹೋಗುವಾಗ ಸಹ ಹಾಕ್ತೇನೆ. ಒಂದು ಹಲಸಿನಕಾಯಿ ಬಿದ್ದಿತ್ತಾಯ್ತಾ, ಅದನ್ನು ತಂದಿಟ್ಟದು ಮನೆಗೆ. ಈ ಟಿಂಕಿದ ಅವಸ್ಥೆ ನೋಡಿ. ಪುಣ್ಯಕ್ಕೀಗ ಊಟ ಮಾಡ್ತಿದ್ದಾನೆ. ನಾನು ಅಂದ್ಕೊಂಡೆ ಇದು ಹಲಸಿನ ಹಣ್ಣು ಮುಗಿಸಿ ಊಟ ಮಾಡ್ತಾನೆ ಅಂತೇಳಿ. ಇದು ಅಷ್ಟು ಒಳ್ಳೇದಿಲ್ಲ, ಹಾಳಾಗಿದೆ. ಇವನ್ ಕಾಯೋದು, ಅರ್ಧ ತಿನ್ನೋದು, ಅವನೊಟ್ಟಿಗೆ ಗಲಾಟೆ ಮಾಡೋದು, ಅಷ್ಟೇ ಕೆಲಸ. ಎಲ್ಲ ಸೀಳಿ ಹಾಕಿದ್ದಾನೆ. ಅಪ್ಪ ಹೇಳಿದರೆ ಎತ್ತಿಡೋದು, ನೆನೆ ಎತ್ತಿಡಬೇಕು. ಇದೊಂದು ಹಲಸಿನ ಹಣ್ಣಲ್ಲ, ಇಲ್ಲಿ ನೋಡಿ ಅಂತೆ ಕೊಯ್ದಿಟ್ಟದುಂಟು. ಹಣ್ಣು ಯಾವುದಾಗಲಿಲ್ಲ. ನಮ್ಮಲ್ಲಿ ಇನ್ನೂ ಹಲಸಿನ ಹಣ್ಣು ಉಂಟು, ಇನ್ನೂ ಮರದಲ್ಲಿ ಉಂಟು ಕೊಯ್ಲಿಕ್ಕೆ.
ನಾವು ಹುಲ್ಲಿರುವಾಗ ಮಳೆ ಒಂದು ಸ್ವಲ್ಪ ಬಿಟ್ಟಿತ್ತಾಯ್ತು, ಒಂದು 1 hour ಬಿಟ್ಟಿತ್ತು. ಹುಲ್ಲು ತಂದು ಮನೆಗೆ ಹಾಕಿ ಆದಮೇಲಿಂದ ಶುರು ಆದ ಮಳೆ ಇನ್ನೂ ಕೂಡ ನಿಲ್ಲಿಲ್ಲ. ಈಗ 1:30 ಆಯಿತು ಮಧ್ಯಾಹ್ನದ್ದು, ಬರ್ತಾನೆ ಉಂಟು ಮಳೆ. ಗೈಸ್, ಮಧ್ಯಾಹ್ನ ಆಯಿತು, ಮಲಗಿ ಎಲ್ಲ ಎದ್ದು ಚಾಲ ಕುಡ್ಲಿ ಕೂತಿದ್ದೇವೆ. ನಾನು ಮಲಗಿದ್ದೇನೆ, ನನ್ನ ಅಪ್ಪ ಕರಿತಾ ಇದ್ದಾರೆ, ಅನ್ನೂ ತೋಟ ನೋಡು ನೀರು ಬಂದಿದೆ, ಎಷ್ಟು ನೀರು ಬಂದಿದೆ ಅಂತ. ಈಗ ನಂಗೆ ಹೋಗಬೇಕು ವ್ಲಾಗ್ ಮಾಡಲಿಕ್ಕೆ. ನಂದು ಅಂದರೆ ಇಷ್ಟು ಏಜ್ ಅಂತ ಕಳೆದ ಮೇಲೆ ನಾನು ಹೊಳೆಯಲ್ಲಿ ನೀರು ಅಷ್ಟು ಬಂದದ್ದು ನೋಡಲೇ ಇಲ್ಲ. ನನ್ನ ಅಪ್ಪನೇ ಹೇಳ್ತಾ ಇದ್ದಾರೆ, ಇಷ್ಟು ನೀರು ಬಂದು 10 ವರ್ಷ ಆಗಿರ್ಬೋದು ಅಂತ. 10 ವರ್ಷ ಮುಂಚೆ ನಮ್ಮ ತೋಟಕ್ಕೆ ಅಷ್ಟು ನೀರು ಬರ್ತಾಯಿತ್ತು ಹೊಳೆಯಿಂದ. ನಾನು ಕೂಡ ಅಷ್ಟೇ, ಇಷ್ಟು ನೀರು ಬರ್ತಿದ್ದದ್ದು ಒಂದು 5th 7th 5th ಲಾಸ್ಟ್ 5ನೇ ಕ್ಲಾಸಲ್ಲೇ ಲಾಸ್ಟ್ ನೋಡಿದ್ದು. ಆಮೇಲೆ ಅಲ್ಲಿ ಎತ್ತರ ಮಾಡಿಸಿದ್ರು ನೀರು ಬರಬಾರ್ದು ಅಂತ. ಆ ಎತ್ತರ ಮಾಡಿದನ್ನು ಸಹ ದಾಟಿ ನೀರು ಬಂದಿದೆ. ಅಂದರೆ ಎಷ್ಟು ನೀರು ಬಂದಿರ್ಬೋದು ಅಂತ ನೀವು ಇಮ್ಯಾಜಿನ್ ಮಾಡಿ. ಇಷ್ಟು ನೀರು ಬರಲಿಕ್ಕೆ 25 ವರ್ಷ ಮುಂಚೆ ಬರ್ತಿತ್ತಂತೆ. ಅಂದರೆ ಕಂಟಿನ್ಯೂಸ್ 2 ತಿಂಗಳು ಮಳೆ ಎಲ್ಲ ಬಂದರೆ ಹೀಗೆ ನೀರು ಬರ್ತಿತ್ತು ಅಂತ ಅಪ್ಪ ಹೇಳೋದು. ದೇವರೇ, ನಾನು ಕೂಡ ಉಂಟಲ್ಲ, ಇಲ್ಲಿಂದ ನಮ್ಮದು ಹಳೆ ಮನೆಗಿಂತ ನಮ್ಮದು ತುಂಬ ಎತ್ತರದಲ್ಲಿ ಮನೆ ಮಾಡಿದ್ದು. ನಾನು 6ನೇ ಕ್ಲಾಸ್ ಇರುವಾಗ ಮನೆ ಮಾಡಿದ್ದು. ಇಲ್ಲಿಂದ ನೋಡಿದರೆ ಕಾಣ್ತಾ ಉಂಟು ನೀರು ಅಂತ, ಅಷ್ಟು ನೀರು ಬಂದಿದೆ. ದೇವರೇ, ಈ ವರ್ಷ ಎಷ್ಟು ಮಳೆ ಅಂತ ಹೇಳಿದರೆ ಉಂಟಲ್ಲ, ನನಗೀಗ ಹೋಗ್ಬೇಕಲ್ಲಿ. ಒಂದಿಷ್ಟು ಅಂತ ಎತ್ತರ ಪ್ಲೇಸ್ ಮಾಡಿದ್ದಾರೆ, ಅದನ್ನು ದಾಟಿ ನೀರು ಬಂದಿದೆ, ಅಷ್ಟು ನೀರು ಬಂದಿದೆ. ಆಗ ಇಲ್ಲೆಲ್ಲ ನೀರಿತ್ತು, ಇದು ನೋಡಿ ಎಲ್ಲ ಮಲಗಿದೆ. ಇಲ್ಲೆಲ್ಲ ನೋಡಿ ಕಸ ಕಡ್ಡಿ ಎಲ್ಲ ಬಂದಿದೆ. ನಾನು ಬರುವಾಗ ನೀರು ಕಡಿಮೆ ಆಯಿತು, ತುಂಬ ನೀರಿರುವಾಗ ಬೇಡ ಹೋಗೋದು ಅಂತ ಅಪ್ಪ ಹೇಳಿದರು, ಹಾಗೆ ಬರಲಿಲ್ಲ ನಾನು ಈಚೆ. ನಿಂತ್ಕೊಳ್ಳಿ, ಇಲ್ಲೆಲ್ಲ ಬಗ್ಗಿ ಬಗ್ಗಿ ಹೋಗಿದೆ. ಅಂದರೆ ನೋಡಿ ಅಬ್ಬಾ, ಇಲ್ಲಿಂದ ಪಾಸಾದ್ದು ನೀರು. ನಿಂತ್ಕೊಳ್ಳಿ, ಇಲ್ಲಿಂದ ಪಾಸದ್ದು ಇದು ಹೇಗೆ ಆಗಿದೆ ನೋಡಿ, ಫುಲ್ಲೆಲ್ಲ ಬಗ್ಗಿ ಮಲಗಿದೆ. ಇಲ್ಲಿ ಫುಲ್ಲಾಗಿತ್ತು ನೀರು, ಇಲ್ಲಿಂದಲೇ ಪಾಸ್ ಆಗ್ತಿದ್ದದು. ನಾನು ಅಂದ್ಕೊಂಡೆ ಅಲ್ಲಿಂದ ಹೇಗೆ ಪಾಸ್ ಆಯಿತು ನೀರು ಅಂತ. ಮುಂಚೆ ಅಲ್ಲಿಂದ ಪಾಸ್ ಆಗ್ತಿತ್ತು, ಇವಾಗ ಇಲ್ಲಿಂದ ಪಾಸ್ ಆಗ್ತಾ ಉಂಟು. ನೋಡಿ ಹೇಗೆ ಆಗಿದೆ ಅಲ್ಲ, ನಿಮಗೆ ಅಷ್ಟು ಗೊತ್ತಾಗಲಿಕ್ಕಿಲ್ಲ. ಕಣ್ಣಲ್ಲಿ ನೋಡೋದಕ್ಕೂ ಫೋನಲ್ಲಿ ವಿಡಿಯೋ ಮಾಡೋದಕ್ಕೂ ಡಿಫ್ರೆನ್ಸ್ ಉಂಟು. ಇಲ್ಲಿಂದ ಆಗ ತುಂಬ ಪಾಸ್ ಆಗ್ತಾ ಇತ್ತು, ಅದಕ್ಕೆ ನಾನು ಬರಲಿಲ್ಲ, ಹೆವಿ ಇರ್ಬೋದು ಅಂತ ಹೇಳಿ. ಇಲ್ಲಿಂದ ಗಿಡ ಎಲ್ಲ ಕಿತ್ತೇ ಹೋಗಿದೆ. ನಿಂತ್ಕೊಳ್ಳಿದ್ದು ನೋಡಿ, ಮಣ್ಣೆಲ್ಲ ಕಾಣ್ತಾ ಉಂಟು. ಇಲ್ಲಿಂದ ಬಂದದ್ದು ನೀರು ಕಡಿಮೆ ಆಗಿದೆ, ಅಂದರೆ ಸ್ಟಾಪ್ ಆಯಿತು, ಮಳೆ ನಿಂತಿತ್ತು ಸಾಧಾರಣ, ಅದಕ್ಕೆ ಈಗ ಪಾಸ್ ಆಗ್ತಾ ಇಲ್ಲ. ಕೆಳಗೆ ತೋಟದಲ್ಲಿ ನೀರು ಇರ್ಬೋದು, ಅಂದರೆ ಇದೊಂದು ಸ್ವಲ್ಪ ಎತ್ತರ ಜಾಗದಲ್ಲಿರೋ ತೋಟ. ನಮ್ಮಲ್ಲಿ ಹಾಗೆ ಒಂದು ಎತ್ತರ, ಒಂದು ತಗ್ಗು, ಈ ತಗ್ಗು ತೋಟ ಉಂಟಲ್ಲ, ಅಲ್ಲಿ ನೀರು ಇರ್ಬೋದು ಈಗ ಸಹ. ಯಬ್ಬ, ಇಡೀ ತೋಟಕ್ಕೆ ನೀರು ಬಂದಿದೆ ನಮಗೆ ಈ ಸಲ. ನನಗೆ ಗೊತ್ತಿರಲಿಲ್ಲ ಇಲ್ಲೆಲ್ಲ ನೀರು ಬರ್ಬೋದು ಅಂತ, ಅಷ್ಟು ನೀರು ಬಂದಿದೆ. ನಿಂತ್ಕೊಳ್ಳಿ, ಇಲ್ಲೆಲ್ಲ ನೀರು ಉಂಟು. ನಾನು ಆವಾಗ ನಡ್ಕೊಂಡು ಹೋಗಿದ್ದೆ ಅಲ್ಲ, ಅದು ಇಲ್ಲಿಂದಲೇ ಇಲ್ಲೆಲ್ಲ ನೀರುಂಟು. ಅಬ್ಬಾ, ನಿಂತ್ಕೊಳ್ಳಿ, ಇಲ್ಲಿ ನೀರು ಹೋಗ್ತಾ ಉಂಟು ತೋಟದಲ್ಲಿ. ಈಗ ಇಲ್ಲಿ ಒಂದು ಪಾಪು ಇತ್ತು, ಅದು ಹೋಗಿದ ಅಂತ ಬೊಳ್ಳಕ್ಕೆ. ಉಂಟು, ಎಲ್ಲ ನೀರು ಬಂದು ಮುಳುಗಿದೆ ಅಂತ. ಇಲ್ಲೆಲ್ಲ ನೀರು ಬಂದಿತ್ತು. ಅಲ್ಲಿ ತೋಟದಲ್ಲಿ ನೀರು ಉಂಟು ನೋಡಿ, ಹಾಕೊಳ್ಳಿ. ಇಲ್ಲೆಲ್ಲ ನೀರು ಬಂದಿದೆ. ಹಾಕೊಳ್ಳಿ, ಇಲ್ಲಿ ನೋಡಿ, ಇದು ನಮ್ಮ ತೋಟದ ಸೈಡ್. ನಾನು ಹೇಳಿದ್ದೆಲ್ಲ, ನೀರು ಬಂದು ಹೊಡೆದು ನಮ್ಮದು ತೋಟ ಅಲ್ಲಿದ್ದದು ಇಲ್ಲಿಗೆ ಬಂದಿದೆ ಅಂತ. ಇದೇ ರೀಸನ್ನಿಗೆ ಇಲ್ಲಿ ಇಷ್ಟು ನೀರು ಬರ್ತಂತ ನಂಗೆ ಗೊತ್ತೇ ಇರಲಿಲ್ಲ ಮಾರೆ. ಯಬ್ಬಾ, ಮರ ಎಲ್ಲ ಬಿದ್ದಿದೆ ನಮ್ಮ ತೋಟಕ್ಕೆ. ಇಕೊಳ್ಳಿ, ಇದು ಉಂಡೆ ಹುಳಿ ಮರ, ನಿಮಗೆ ಗೊತ್ತಿರ್ಬೋದಾ? ಗೋಪಾಲನ ಹತ್ತಿ ಉಂಡೆ ಹುಳಿ ತೆಗೆದಿದ್ರು ಬೇಸಿಗೆಯಲ್ಲಿ, ಅಲ್ಲೇ ಹತ್ತಿರದಲ್ಲಿ ನೀರು ಇದು. ಇಕೊಳ್ಳಿ, ಇದು ನಮ್ಮದು ಹೋಯ್ತು, ತೋಟ ಹೋಯ್ತು. ಕಂಬವೇ ಬಿದ್ದು ಹೋಗಿದೆ, ಅಷ್ಟು ನೀರು ಬಂದಿದೆ. ಅಂದರೆ ನೀವು ಇಮ್ಯಾಜಿನ್ ಮಾಡಿ ಎಷ್ಟು ನೀರು ಬಂದಿರ್ಬೋದು ಅಂತ. ನಮ್ಮದು ಕರೆಂಟ್ ಬೇಲಿದು ಕಂಬ. ಇಲ್ಲಿ ನೋಡಿ ಅಂತ, ಎಷ್ಟು ದೊಡ್ಡ ಮರ ಬಿದ್ದಿದೆ, ನಮ್ಮ ಬೇಲಿ ಮೇಲೆ ಬಿದ್ದಿದೆ. ಅಡಿಕೆ ಗಿಡ ಸುಮಾರು ಹೋಗಿದೆ ಈ ಮರದಿಂದ. ಇದು ಹೇಗೆ ಬಿತ್ತ? ಎಷ್ಟು ದೊಡ್ಡ ಮರ, ಒಂದು 3-4 ಮರ ಒಟ್ಟಿಗೆ ಬಿದ್ದಿದೆ. ಇದು ಕ್ಲೀನ್ ಮಾಡಲಿಕ್ಕೆ ಉಂಟಲ್ಲ, ಎಷ್ಟು ದಿವಸ ಬೇಕಾಗ್ಬೋದು ಅಪ್ಪನಿಗೆ ಪಾಪ. ನನಗೂ ಉಂಟು ಕೆಲಸ ಇದರದು. ಹಾಗೆ ಅಲ್ಲಿ ನೀರು ಬ್ಲಾಕ್ ಆಗಿ
ತೋಟಕ್ಕೆ ಬರ್ತಾ ಉಂಟು ನೀರು. ಚಂದ ಇತ್ತಲ್ಲ. ಅದು ತಿರುಗಿಯೇ ನಿಂತಿದೆ. ಅಲ್ಲಿ ಇದ್ದದ್ದು ಮರ ಆಚೆಗೆ ಬಿದ್ದೋಯ್ತು ನೋಡಿ. ಇಬ್ಬೂ ಮಳೆ ಎಂತೆಲ್ಲ ಮಾಡ್ತದಲ್ಲ. ಈ ಮರ ನೋಡಿ, ಇಲ್ಲಿ ಸಹ ಒಂದು ಮರ ಬಿದ್ದಿದೆ. ವಾಪಸ್ ಬಂದು ನೋಡ್ತಾ ಇದ್ದಾರೆ. ಇವರಿಗೆ ಆಟ. ಒಂದು 5 ಅಡಿಕೆ ಗಿಡ ಹೋಯ್ತಂತೆ. ಒಳ್ಳೆ ಅಡಿಕೆ ಗಿಡ. ಹೇಗೆ ಆಗಿದೆ ಪಾಪ ನನ್ನ ಅಪ್ಪನ ಮುಖ. ಇನ್ನು ನೋಡಿ ಎಷ್ಟು ದೊಡ್ಡ ಮರ. ನಿಮಗೆ ಫೋನಲ್ಲಿ ಎಷ್ಟು ಗೊತ್ತಾಗ್ಲಿಕ್ಕಿಲ್ಲ, ಬಟ್ ಒರಿಜಿನಲ್ ಆಗಿ ನೋಡೋದು ಇದನ್ನು ಕ್ಲಿಯರ್ ಮಾಡಬೇಕು ಅಂದರೆ ಉಂಟಲ್ಲ 1 ಮಂತ್ ಆದರೂ ಬೇಕಾ ಅಂತ, ಅಷ್ಟು ದಪ್ಪ ಮರ. ಇದು ನೋಡಿ ಕೆಳಗೆ ತೋಟ ಫುಲ್ ಜಲಾವೃತ. ಒಂದು ಹಲಸಿನ ಮರ ಅಲ್ಲಿ ಉಂಟು. ಇಲ್ಲೆಲ್ಲ ನೀರು. ಅದು ಇಷ್ಟು ನೀರಾಗಲಿಕ್ಕೆ ಅಲ್ಲಿ ಬ್ಲಾಕ್ ಆಗಿದೆ ಅಲ್ಲ, ಹಾಗೆ ಅಂತ ಅನಿಸ್ತದೆ ನನಗೆ. ಮತ್ತು ಈ ವರ್ಷ ಮಳೆ ಸಹ ಜಾಸ್ತಿ ಅಲ್ಲ. ಇನ್ನು ಇಲ್ಲಿಂದ ಈಚೆ ಹೋಗಲಿಕ್ಕೆ ನನಗೆ ಧೈರ್ಯ ಇಲ್ಲ. ತೋಟವೇ ನೀರಿಲ್ಲ. ನೀರುಂಟು ಅಂದರೆ ಅಷ್ಟು ನೀರಿಲ್ಲ. ಇಲ್ಲೆಲ್ಲ ಭೂಮಿ ಇರೋದು. ಈಗ ಕೆಸರು ಬಂದಿರ್ತದಲ್ಲ, ಜಾರ್ತದೆ. ಇದು ಕ್ಲೀನ್ ಮಾಡಬೇಕಾದ್ರೆ ಉಂಟಲ್ಲ ಸುಮಾರು ದಿವಸ ಉಂಟು. ಈ ಮರ ಕಡಿಯುವವರು ಇರ್ತಾರಲ್ಲ, ಮಿಷನ್ ಇರುವವರು, ಅವರನ್ನೇ ಕರೆದು ಮಾಡಿಸ್ಬೇಕಷ್ಟೇ ಅಂತ ಹೇಳ್ತಿದ್ದಾರೆ ಅಪ್ಪ. ಈ ಅಡಿಕೆ ಗಿಡ ಇನ್ನೂ ಆಗಬೇಕಂದ್ರೆ 10 ವರ್ಷ ಬೇಕಂತೆ. ಈಗ ಫಲ ಕೊಡಲಿಕ್ಕಿದ್ದ ಅಡಿಕೆ ಗಿಡ. ಎಲ್ಲ ಡಿಸಾಸ್ಟರ್ ಅಂತ ಹೇಳ್ತೇವಲ್ಲ, ಹಾಗೆ ಆಗಿದೆ ಇದು. ಉತ್ತರ ಆಗ್ಲಿಕ್ಕೆ ಉಂಟಲ್ಲ.